ನಮಸ್ಕಾರ ಸ್ನೇಹಿತರೆ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 9ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಶ್ರೀಕೃಷ್ಣ ನಿನ್ನೆ ಅರ್ಜುನನಿಗೆ ಅಸುರಿ ಗುಣವ ಹೊಂದಿರುವಂತಹ ವ್ಯಕ್ತಿಗಳು ಯಾವ ರೀತಿ ವರ್ತಿಸ್ತಾರೆ ಅನ್ನೋದನ್ನು ತಿಳಿಸಿ ಹೇಳಿ ತನ್ನ ಮಾತನ್ನು ಮುಂದುವರೆಸ್ತಾ, ಹೇ ಅರ್ಜುನ, ಇಂತಹ ಮಿಥ್ಯಜ್ಞಾನವನ್ನು ಅವಲಂಬಿಸಿದ ಮನುಷ್ಯರ ಸ್ವಭಾವವು ನಾಶವಾಗಿ ಹೋಗಿದೆ, ಅವರ ಬುದ್ಧಿ ಮಂದವಾಗಿದೆ. ಎಲ್ಲರಿಗೂ ಅಪಕಾರ ಮಾಡುವ ಕ್ರೂರ ಕರ್ಮಿಗಳಾದ ಇವರು ಕೇವಲ ಜಗತ್ತಿನ ನಾಶಕ್ಕಾಗಿಯೇ ಸಮರ್ಥರಾಗಿರುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಇಂತಹ ಮಿಥ್ಯಜ್ಞಾನ ಅಂದರೆ ಏನು? ಈ ನಿಸರ್ಗ ನಿಯಮವನ್ನು ತಿಳಿದುಕೊಳ್ಳುವಲ್ಲಿ ಸೋತು ಹೋದವರು, ಸೃಷ್ಟಿಯ ಆತ್ಮಜ್ಞಾನದ ಕಡೆಗೆ ಪ್ರಯತ್ನವನ್ನು ಮಾಡದೇ ಇರುವಂಥವರು, ಇವರು ಮಿಥ್ಯಜ್ಞಾನಿಗಳು. ಇವರು ಮನುಷ್ಯರ ಸ್ವಭಾವವನ್ನು ನಾಶಪಡಿಸಿಕೊಂಡಿರ್ತಾರೆ. ಈ ಜಗತ್ತು, ಇದರ ಹಿಂದೆ ಏನೋ ಒಂದು ನಿಸರ್ಗ ನಿಯಮ ಇದೆ, ಒಂದು ದೈವೀ ಶಕ್ತಿ ಇದೆ, ಅಥವಾ ನಿಸರ್ಗದ ರಹಸ್ಯವಾದಂತಹ ಅಸ್ಮಿತೆ ಇದೆ ಅನ್ನೋದನ್ನು ಅವರು ನಾಶಪಡಿಸ್ಕೊಂಡಿರ್ತಾರೆ. ಆ ಗುಣ ಅವರಿಂದ ಸಂಪೂರ್ಣವಾಗಿ ದೂರವಾಗಿರುತ್ತೆ. ಇವರು ಅಪಕಾರ ಮಾಡುವಂಥದ್ದೇ ಇವರ ಚಟುವಟಿಕೆಯ ಭಾಗವಾಗಿರುತ್ತೆ. ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಮನಸ್ಸು ಅಂಥವರಲ್ಲಿ ಕಾಣೋದಿಲ್ಲ. ಕ್ರೂರ ಕರ್ಮಿಗಳಾದಂತಹ ಇವರು ಜಗತ್ತಿನ ಶಾಂತಿಯನ್ನು ನಾಶ ಮಾಡುವಂತಹ ಮನಸ್ಥಿತಿಯನ್ನೇ ಹೊಂದಿರ್ತಾರೆ ಅನ್ನುವಂತಹ ಮಾತನ್ನು ಅರ್ಜುನನಿಗೆ ಹೇಳುವಂಥದ್ದು. ಸೊ ನಾವು ಇಲ್ಲಿಯವರೆಗೆ ಜಾತಿಗಳು ಅಂತ ಹೇಳಿದ್ರೆ ಹುಟ್ಟಿನಿಂದ ಬಂದಂತಹ ಜಾತಿಗಳು ಅಂತ ಹೇಳಿದರೆ ಅವು ಇಂತಹ ಕೆಲವು ಜನರು ಯಾವ ಜನಾಂಗದಲ್ಲಿ ಹುಟ್ಟಿರ್ತಾರೆ ಅವರು ಮಾತ್ರ ಈ ಜಾತಿಗೆ ಸೇರಿದವರು ಅಂತ ಹೇಳಿ ತಿಳ್ಕೊಂಡಿದ್ವಿ. ಆದರೆ ಭಗವದ್ಗೀತೆ ಇಡೀ ಜಗತ್ತಿನಲ್ಲಿ ಇರುವಂಥದ್ದು ಎರಡೇ ವರ್ಗಗಳು, ಎರಡೇ ಜಾತಿಗಳು. ಅದು ಒಂದು ದೈವಿ ಗುಣವನ್ನು ಹೊಂದಿರುವಂಥದ್ದು, ಎರಡನೇದು ಅಸುರಿ ಗುಣವನ್ನು ಹೊಂದಿರುವಂಥದ್ದು. ಸೊ ದೈವಿ ಗುಣದವರು ಯಾವ ರೀತಿ ನಿಸರ್ಗಕ್ಕೆ ಪೂರಕವಾಗಿರ್ತಾರೆ, ಅದೇ ರೀತಿ ಅಸುರಿ ಗುಣವನ್ನು ಹೊಂದಿರುವಂಥವರು ನಿಸರ್ಗಕ್ಕೆ ವಿರುದ್ಧವಾಗಿರ್ತಾರೆ. ಅಂದರೆ ಅವರಲ್ಲಿ ನಿಸರ್ಗಕ್ಕೆ ಪೂರಕವಾದಂತಹ ಚಟುವಟಿಕೆಗಳು ವ್ಯಕ್ತವಾಗೋದಿಲ್ಲ. ಅವರ ಮಾತಿನಲ್ಲಿ, ಅವರು ಮಾಡುವಂತಹ ಕೆಲಸದಲ್ಲಿ, ಅವರು ಸಂಪರ್ಕಕ್ಕೆ ಹೊಂದಿರುವಂತಹ ಈ ಸಮಾಜದ ಜೊತೆಗೆ, ನಿಸರ್ಗದ ಜೊತೆಗೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಜಗತ್ತಿನ ನಾಶಕ್ಕಾಗಿಯೇ ಸಮರ್ಥರಾಗಿರ್ತಾರೆ. ಇಲ್ಲಿ ನಾಶ ಅಂತ ಹೇಳಿದರೆ ಉಗ್ರಗಾಮಿಗಳು ಮಾತ್ರ ಆ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಅಲ್ಲ. ಒಳ್ಳೆಯತನದ ನಾಶ ಇದೆಯಲ್ಲ, ಎಲ್ಲಿ ಕರುಣೆ ಇರಬೇಕಿತ್ತು ಆ ಕರುಣೆಯ ನಾಶ ಆಗುವಂಥದ್ದು, ಎಲ್ಲಿ ಪ್ರೀತಿ ಇದೆ ಆ ಪ್ರೀತಿಯ ನಾಶ ಆಗುವಂಥದ್ದು, ಎಲ್ಲಿ ಮಾನವೀಯತೆ ಇದೆಯೋ ಆ ಮಾನವೀಯತೆ ನಾಶವಾಗುವಂಥದ್ದು. ಇಂತಹ ಗುಣಗಳನ್ನು ಹೊಂದಿರುವಂಥವರು ಅಸುರಿ ಗುಣಗಳನ್ನು ಹೊಂದಿರುವಂಥವರು. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.